ಬಹಿರಂಗವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆ ಕೇಂದ್ರ ಮಟ್ಟದಲ್ಲಿ ಬಂದು ಬಹುತೇಕರನ್ನ ಭೇಟಿಯಾಗ್ಬಿಟ್ಟು ಆರೋಪ ದೂರುಗಳನ್ನೆಲ್ಲ ಕೊಟ್ಟಿದ್ದಾರೆ. ನೋಡೋಣ, ಯಾರು ಯಾರನ್ನಾದ್ರೂ ಭೇಟಿ ಮಾಡ್ಬೋದು. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೆ ಮಾಡಬಾರ್ದಂತಿಲ್ಲ, ಮಾಡ್ಬೋದು. ಈಗ ನಾವು ಸಹ ಕಳೆದ 2 ತಿಂಗಳಿಂದ 55 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಒಟ್ಟಾಗಿ ಸೇರಿ ಕಳೆದ 2 ತಿಂಗಳಿಂದ 16 ಬಾರಿ ಸಭೆ ಸೇರಿ ದಾವಣಗೆರೆಯಲ್ಲಿ ಸಹ ಸಭೆ ಸೇರಿ ನಿರ್ಣಯವನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ 35 ಜನ, ಒಂದು ನಿಮಿಷ, 35 ಜನ ಜಿಲ್ಲಾಧ್ಯಕ್ಷಗಳು ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಲೋಕಲ್ ಬಾಡೀಸ್ ಚುನಾವಣೆ ಇರ್ಬೋದು, ಮುಂದಿನ ವಿಧಾನಸಭೆ ಚುನಾವಣೆವರೆಗೆ ಅವರು ಮುಂದುವರಿತಾರೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ 35 ಜನ ಜಿಲ್ಲಾಧ್ಯಕ್ಷಗಳು ಒಳಗೊಂಡಂತೆ ನಾವು ಸಹ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ಹಾಗಾಗಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಇವರು ಎಲ್ಲ ಒಂದು ಕಡೆ ಜೆ.ಎಚ್. ಪಟೇಲ್ರ ಕತೆ ಆಗುತ್ತೆ, ಓರಿ ಕತೆ ಆಗುತ್ತೆ. ಇವರು ಹಂಗೆ ವೆಯ್ಟ್ ಮಾಡ್ತಾರೆ ಇವರು. ನಾನು ಕಂಪ್ಲೇಂಟ್ ಕೊಡಲ್ಲಣ್ಣ. ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳ್ಬೇಕು ಹೇಳಿದ್ವಿ, ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ಬಂದಿದ್ದೀನಿ. ನಾನು ಯಾರ ನೋಡಿ, ರಾಷ್ಟ್ರೀಯ ನಾಯಕರನ್ನ ನಾವುಗಳು ಸುಮಾರು 60 ಜನ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಮತ್ತು ಅನೇಕ ಮುಖಂಡರೊಳಗೊಂಡಂತೆ ಸಮಯವನ್ನು ಕೇಳಿ ದಿನಾಂಕವನ್ನು ನಿಗದಿ ಮಾಡಿ ಬರ್ತೀವಿ. ಸುಮ್ಮನೆ ಬಂದರೆ ಅಲ್ಲ, ನಾವು ಒಟ್ಟಾಗಿ ಬರ್ಬೇಕಂತ ನಿರ್ಣಯ ಮಾಡಿದ್ವಿ. ಸಮಯವನ್ನು ಕೇಳಿ ನಿಮ್ಮ ಕಡೆಯಿಂದ ದೆಹಲಿ ಚಲೋ ಅಲ್ಲ, ನಿರ್ಣಯ ಆಗಿದೆ. ದಾವಣಗೆರೆಯಲ್ಲಿ ಸೇರಿದಾಗ ಒಂದು ಕಡೆ ಯಡಿಯೂರಪ್ಪನವರ ಅವರ ರಾಜಕೀಯ ಅನುಭವ, ಅವರು ಚುನಾವಣೆಯಿಂದ ನಿವೃತ್ತಿ ಆಗಿದ್ದಾರೆ, ರಾಜಕೀಯ ನಿವೃತ್ತಿ ಆಗಿಲ್ಲ. ನಮಗೆ ಮಾರ್ಗದರ್ಶಕರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಯಡಿಯೂರಪ್ಪನವರ ಕಾರಣ. ದಕ್ಷಿಣ ಭಾರತ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಅವರು ಪ್ರತಿಪಕ್ಷ ನಾಯಕರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, 2 ಬಾರಿ ಮುಖ್ಯಮಂತ್ರಿಗಳಾಗಿ, ಲೋಕಸಭೆಗೆ ಆಯ್ಕೆಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಂಸದೀಯ ಮಂಡಳಿ ಸದಸ್ಯರವುದು, ಎಲೆಕ್ಷನ್ ಕಮಿಟಿ ಮೆಂಬರ್ ಹೌದು. ಅವರ ಹುಟ್ಟುಹಬ್ಬವನ್ನು, ಸಂಭ್ರಮ ದಿನಾಚರಣೆಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಬಂದು ನಮ್ಮ ರಾಷ್ಟ್ರೀಯ ನಾಯಕರ ದಿನಾಂಕ ಅವರನ್ನು ಆಹ್ವಾನ ಮಾಡೋಕ್ಕೆ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಹೊಸ ಒಂದು ಹುಮ್ಮಸ್ಸು ಬರಬೇಕು. ಪಕ್ಷದ ಸಮಾವೇಶ ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ, ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಅಭಿಮಾನಿಗಳಾಗಿ ನಾವು ಹುಟ್ಟುಹಬ್ಬವನ್ನು ಮಾಡ್ತೀವಿ. ನಮಗೆಲ್ಲ ಅಧಿಕಾರ ಕೊಟ್ಟಂಥವ್ರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕೆಳ ಹಂತದಿಂದ ಬೆಳೆಸಿ ಕಟ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ, ರೈತ ನಾಯಕ, ಅಭಿವೃದ್ಧಿ ಅಧಿಕಾರ, ಅವರ ಹುಟ್ಟು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸಂಭ್ರಮದಿಂದ ದಾವಣಗೆರೆಯಲ್ಲಿ ಮಾಡ್ತೀವಿ. ಸರಿ ಸರ್, ಧನ್ಯವಾದಗಳು.